ಶಾಸ್ತ್ರಿಗಳೇ, ಜ್ಯೋತಿಷ್ಯ ರತ್ನ ಅಂತ ಹೆಸರು ಪಡೆದವ್ರು ತಾವು. ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ವಾರ್ಡ್ ಮೆಂಬರ್ ತನಕನೂ ಭವಿಷ್ಯ ಹೇಳಿದವ್ರು ನೀವು. ಭವಿಷ್ಯ ಹೇಳಿದ್ದು ನಾನಲ್ಲ, ನನ್ನ ನಾಲ್ಗೆ ಮೇಲೆ ಸರಸ್ವತಿ ಕೂತ್ಕೊಂಡು ಹೇಳಿಸ್ತಾಳೆ. ನಾನು ನೆಪ ಮಾತ್ರ. ಅಮೆರಿಕ ಅಧ್ಯಕ್ಷರು ಒಬಾಮ ಅವರಿಗೆ ನೀವೇ ಅಂತ ಭವಿಷ್ಯ ಹೇಳಿದ್ದು. ಅವ್ರ ಕುರ್ಚಿ ಭದ್ರ ಆಗ್ಲಿ ಅಂತ ಅವ್ರ ಕುರ್ಚಿಗೆ ಪೂಜೆ ಮಾಡಿ ಯು ಈಡಿಯಟ್, ಯು ಸ್ಕೌಂಡ್ರಲ್, ಯು ಸ್ಟುಪಿಡ್ ಅಂತ ಉಗಿದು ಕೂತ್ಕೊಳ್ಳಿ ಅಂತ ಹೇಳಿದ್ದೆ. ಅವರು ಹಾಗೆ ಮಾಡಿದ್ರು. ಅದರಿಂದ ಅವ್ರ ಕುರ್ಚಿನೂ ಭದ್ರ ಆಯ್ತು, ಅವ್ರ ಸೀಟು ಗಟ್ಟಿ ಆಯ್ತು. ಎಲ್ಲರದ್ದು ಕುರ್ಚಿ ಭದ್ರ ಇಲ್ಲ ಅಂದ್ರೆ ನಮ್ಮ ವಿಷಯದಲ್ಲಿ ನಮ್ಮ ಮನೆ ಮಂಚನೆ ಭದ್ರ ಇಲ್ಲ. ನಮಗೆ ಈ ದಾಂಪತ್ಯ ಸುಖ ಅನ್ನೋದು ಮರೀಚಿಕೆ ಆಗ್ತಾ ಇದೆ. ಸುಂದರವಾದ ಹೆಂಡತಿ ಏನೋ ಇದ್ದಾಳೆ, ಆದ್ರೆ ಏನು ಬಂತು ಭಾಗ್ಯ, ಈ ಗಾಜಿನ ಬೆರಳಿನಲ್ಲಿಟ್ಟ ಸೋಂಪಾಪಡಿ ಆಗ್ಬಿಟ್ಟಿದೆ ನಮ್ಮ. ಮುಂಚೆಯಿಂದ ಇದೇ ಕೈಯ ಇರೋದು. ಯಾವತ್ತು ಹುಟ್ಟಿದ್ನೋ ನನ್ನ ಜೊತೆಗೆ ನನ್ನ ಕೈನೂ ಹುಟ್ಟೋಗ್ಬಿಟ್ಟು ಲೇಟ್ ಆಗೋಯ್ತು. ಕೈ ಹುಟ್ಟಿದ್ದ ಅಲ್ಲಯ್ಯ, ಕೈನಲ್ಲಿರೋ ರೇಖೆಗಳೆಲ್ಲ ಓಡೋಗ್ತಾ ಇದೆ. ಶಾಸ್ತ್ರಿಗಳೇ, ಅವು ಎಲ್ಲಿ ಹೋಗ್ತಾ ಇದಾವೆ ಅಂತ ಒಂದು ಮಾತು ತಿಳಿಸಿ, ಅಟ್ಟಿಸ್ಕೊಂಡು ಹೋಗಿ ಮಟ್ಟ ಕೇಳ್ಕೊಂಡ್ಬಿಡ್ತೀನಿ. ದಡ್ಡ, ಇಂಥ ಕೈ ಇಟ್ಕೊಂಡು ವೇಸ್ಟ್ ಮಾಡ್ಕೋತಿದ್ಯಲ್ಲೋ. ಈಗ ಉಳಿದಿರೋದು ಒಂದೇ ದಾರಿ. ಅದೇನು ಅಂತ ಹೇಳಿ ಶಾಸ್ತ್ರಿಗಳೇ, ನಾನ್ ಮಾಡ್ತೀನಿ. ನಿನ್ನ ಸಂಸಾರ ಸುಧಾರಣೆ ಆಗ್ಬೇಕು ಅಂದ್ರೆ ನೀನ್ ದಿಢೀರ್ ಅಂತ ಇನ್ನೊಂದು ಮದುವೆ ಆಗ್ಲೇಬೇಕು. ಮತ್ತೊಂದು ಮದುವೆನಾ? ಹೌದು ಕಣಯ್ಯ, ಆಗ ಇಬ್ರು ಹೆಂಡತಿರು ಒಲಿತಾರೆ. ನೋಡಯ್ಯ, ಇದು ವಿವಾಹ ರೇಖೆ ಕೌ ನಡೆದಿದೆ ಅಂದ್ರೆ ಎರಡನೇ ಮದುವೆ ಯೋಗ ಇದೆ. ಈ ತಿಂಗಳಲ್ಲೇ ಮದುವೆ ಆದ್ರೆ ಉಂಟು, ಇಲ್ಲ ಅಂದ್ರೆ ಸಾಯೋವರೆಗೂ ಮೊದಲೇ ಹೆಂಡತಿ ಒಲಿಯಲ್ಲ. ಒಂದು ಸೇರ್ ಅಕ್ಕಿ, ಒಂದು ಅಚ್ಚಬೆಲ್ಲ ತಂದು ಮೊದಲು ವಸ್ತ್ರ ಮೇಲೆ ಇಡೆ. ಸಾಕು, ಮೊದಲು ತಂದಿಡೆ. ನೀನ್ ಯಾಕೆ ಆಚೆ ಬಂದೆ? ಈಗ ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನ್ ನಿನ್ನನ್ನು ಓದಿತೀನಿ. ಹೋಗ ಸುಮ್ಮನೆ. ಪಲ್ಲವಿ, ಈಗ ಸೇರ್ನ ರಭಸವಾಗಿ ಒದ್ದು ಬಾಲಗಲಿಟ್ಟು ಒಳಗೆ. ವರ್ಷ ತುಂಬದ್ರಲ್ಲಿ ಈ ಅಕ್ಕಿ ಕಾಳು ಎಷ್ಟಿವೆಯೋ ಅಷ್ಟು ಮಕ್ಕಳಾಗ್ಬಿಡ್ಬೇಕು. ಬಾ ಒಳಗೆ. ಕೈ ನಿನ್ ಸೊಸೆ ತುಂಬಾ ಚೆನ್ನಾಗಿದ್ದಾಳೆ. ಏನಮ್ಮ ನಿನ್ನ ಹೆಸರು? ಪಲ್ಲವಿ. ಅದು ಮಾತೃಶ್ರೀ ಅವರೇ, ನಾನು ಜ್ಯೋತಿಷಿಗಳ ಹತ್ರ ಹೋಗಿದ್ದೆ. ನೀನ್ ಇನ್ನೊಂದು ಮದುವೆ ಆಗ್ಬಿಡು, ನಿನಗೆ ಸುಖ, ಶಾಂತಿ, ಸಂತೃಪ್ತಿ, ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಎತ್ತ ತಾಯಿಗೂ ಹೇಳಕ್ಕಾಗ್ತೀನಿ, ಹಂಗಂಗೆ ಮದುವೆ ಹಾಕೊಂಡ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ. ಕಲ್ಕೊಂಡು ಹೋಗ. ಅಭಿ, ವಾಟ್ ಇಸ್ ದಿಸ್? ಒನ್ ಟೈಪ್ ಪುಸ್ ವಿತ್ ಮೈ ನ್ಯೂ ವೈಫ್. ಇವ್ರು ಯಾರು? ನನ್ನ ಮಾಜಿ ಹೆಂಡತಿ. ಒಂಥರ ಈ ಮಾಜಿ ಪ್ರೆಸಿಡೆಂಟ್ ಇದ್ದ ಹಾಗೆ. ಈ ಡೆಸಿಗ್ನೇಷನ್, ದಬ್ಬಾಳಿಕೆ ಎಲ್ಲಾನು ಇರುತ್ತೆ, ಆದ್ರೆ ಕಾಮಗಾರಿ ಮಾತ್ರ ನಡೆಯಲ್ಲ. ಈ ಸೆಕೆಂಡ್ ವೈಫ್ ನ ಕರ್ಕೊಂಬರಕ್ಕೆ ಯಾರು ಹೇಳಿದ್ದು? ಮೊದಲನೇ ಹೆಂಡತಿಯಿಂದ ನಮಗೆ ಯಾವ ಸುಖನೂ ಸಿಕ್ಕಲಿಲ್ಲ ಅಂದ ಮೇಲೆ ಎರಡನೇ ಹೆಂಡತಿನ ಕಟ್ಕೋಬೇಕಾಗಿದ್ದು ನಮ್ಮ ಧರ್ಮ ತಾನೆ. ಅದನ್ನೇ ಯಾರು ಹೇಳಿದ್ದು? ನಮ್ಮ ಶಂಕರ ಶಾಸ್ತ್ರಿಗಳು. ಅಣ್ಣಯ್ಯ, ನಮ್ಗೆಲ್ಲ ಒಂದ್ ಮಾತ್ ಹೇಳಿ ನೀನ್ ಮದ್ವೆ ಆಗ್ಬೇಕಾಗಿತ್ತು. ನೋಡಮ್ಮ, ದೇವರು ಕೊಡ್ತಂಗೆ ಕೆಲವು ಶಾಸ್ತ್ರಗಳನ್ನ, ಸಂಪ್ರದಾಯಗಳನ್ನ ಅರ್ಜೆಂಟ್ ನಲ್ಲೇ ಮಾಡಿ ಮುಗಿಸ್ಬೇಕಂತೆ. ಇದು ಕೂಡ ಹಾಗೆ ಆಗೋಯ್ತು. ಇವರ್ ವೆರಿ ಲಕ್ಕಿ. ಎಷ್ಟು ದಿನ ನಿನಗೆ ಬರೀ ಒಬ್ಬಕ್ಕೆ ಇದ್ಲು, ಇನ್ಮೇಲಿಂದ ಡಬ್ಬಲ್ ಅದಕ್ಕೆ. ಲೈಫ್ ಇಸ್ ವೆರಿ ಶಾರ್ಟ್. ಕಮ್ ಆನ್, ಲೆಟ್ಸ್ ಎಂಜಾಯ್. ಶಟ್ ಅಪ್. ಮೊದಲು ಇವಳನ್ನ ಆಚೆ ಕಳಿಸಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮೊದಲು ಆ ಕೆಲಸನ ಮಾಡಿ. 100 ಏನದು? ಪೊಲೀಸ್ ಸ್ಟೇಷನ್ ನಂಬರ್. ಈ ಇನ್ಸ್ಪೆಕ್ಟರ್ ರಾಜಶೇಖರ್ ಮನೆ ಒಳಗೆ ಕಾಲಿಟ್ಟ ಅಂದ್ರೆ ಸುಳ್ಳು ಸೈಲೆಂಟ್ ಆಗಿ ಆಚೆ ಹೋಗ್ಬೇಕು, ಸತ್ಯ ಸಲ ಹೊಡಿತ ಎದುರಿ ಬರಬೇಕು. ನಮಸ್ಕಾರ. ಹೇಳಿ, ಈ ಮನೆಯಲ್ಲಿ ಯಾರಿಗೇನ್ ತೊಂದರೆ ಆಗಿದೆ? ಈ ಮನೆಯಲ್ಲಿ ನನ್ನ ಹಬಿ ಸಾರ್ ಗುಬ್ಬಚ್ಚಿ ಕತೆ ಹೇಳ್ತಾ ಇದ್ದಾರೆ. ಗುಬ್ಬಚ್ಚಿ ಕೇಸು ನಮ್ ಲಿಮಿಟ್ಸ್ ಅಲ್ಲಿ ಬರೋದಿಲ್ಲ. ಅದೇನಿದ್ರು ಪ್ರಾಣಿ ದಯಾ ಸಂಘಕ್ಕೆ ಹೋಗ್ಬೇಕು. ಸರ್. ಹಬಿ ಅಂದ್ರೆ ಗುಬ್ಬಿ ಅಲ್ಲ ಸರ್. ಮತ್ತೆ ಇವ್ರ ಹಸ್ಬೆಂಡ್ ನಮ್ಮ ಭಾವ ಪಾಂಡುರಂಗ ಗಂಡುಗಲಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದುವರ್ಸಿ. ಎಷ್ಟು ಚೆನ್ನಾಗಿ ಸ್ವೀಟ್ಸ್ ತಿನ್ನಿಸ್ತಾ ಇದ್ದಾರೆ. ಹೌದು ಕರಿಯ, ನಿಜವಾದ ಪ್ರೀತಿ ಅಂದ್ರೆ ಅಲ್ಲಿದೆ ನೋಡು. ನಿಮ್ ಹೆಂಡತಿಗೆ ಯಾವತ್ತಾದ್ರೂ ನೀವು ಸ್ವೀಟ್ ತಿನ್ನಿಸಿದ್ದೀರಾ ಸರ್? ಅದು ಎರಡನೇ ಸೆಟಪ್. ಸಿಹಿ ತಿನ್ಸೋದು ಸರಿನ ತಪ್ಪು ಅಂತ ನಿರ್ಧಾರ ಮಾಡೋದು ನಾವು. ಯಾವ್ದಕ್ಕೂ ಚೇಂಜ್ ತಿನ್ಲಿ ಅಂತ ಆತರ ಮಾಡ್ತಿದ್ದಾರೆ. ಮುಚ್ಚಯ್ಯ ಬಾಯ್ನ. ಪಾಂಡುರಂಗ, ಈ ಕಡೆ ಬನ್ನಿ. ಗುರುಗಳೇ, ನಾನು ಇದಕ್ಕಿದ್ದಂಗೆ ದಿಢೀರಂತ ಎರಡನೇ ಮದುವೆ ಆಗ್ಬಿಟ್ಟೆ.
ಮದುವೆಗೂ ಕರೆಯೋಕ್ಕಾಗಲಿಲ್ಲ, ತಾಂಬಲನೂ ಕೊಡೋಕ್ಕಾಗಲಿಲ್ಲ. ಆದರೂ ನೀವಿಬ್ಬರು ನನ್ನ ಮೇಲೆ ಪ್ರೀತಿ ಇಟ್ಬಿಟ್ಟು ಮುಯಿ ಮಾಡೋದಕ್ಕೆ ಅಂತ ಮನೆವರೆಗೂ ಹುಡ್ಕೊಂಬಂದ್ಬಿಟ್ಟಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಮುಯಿ ಕೊಟ್ಬಿಡಿ. ನಾನು ನಿಮಗೆ ಮೂವಿ ಮಾಡಕ್ ಬಂದಿಲ್ಲ ರೀ, ನಿಮ್ಮನ್ನ ಎನ್ಕ್ವೈರಿ ಮಾಡಕ್ ಬಂದಿರೋದು. ಇದರಲ್ಲಿ ಎನ್ಕ್ವೈರಿ ಮಾಡೋಂಥದ್ದು ಏನಿದೆ ಸರ್? ನನ್ನ ಗಂಡ, ಅವಳು ನನ್ನ ಬಳಿ. ಮೊದಲನೇ ಹೆಂಡತಿ ಬದುಕಿರುವಾಗಲೇ ಎರಡನೇ ಮದುವೆ ಮಾಡ್ಕೊಂಡಿದ್ದೀರ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಕೇಳಿ ಸರ್, ಸುಮ್ಮನೆ ನಿಂತಿದ್ದಾರಲ್ಲ. ನಾನು ಕೇಳ್ಬೇಕಾದ್ದನ್ನೆಲ್ಲ ನೀನೇ ಕೇಳ್ಬಿಟ್ಟಲ್ಲಪ್ಪ. ನೋಡಿ ಸರ್, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಸರ್. ನಿಮಗೆ ಜ್ಯೋತಿಷ್ಯ ರತ್ನ ಶಂಕರಶಾಸ್ತ್ರಿಗಳು ಗೊತ್ತಿರ್ಬೇಕಲ್ಲ? ಅಯ್ಯೋ, ಗೊತ್ತಿಲ್ಲದೆ ಏನ್ರಿ, ಅವರೇ ನನ್ನ ಮದುವೆ ಮಾಡಿಸಿದ್ದು. ಇಲ್ಲಿಗೆ ಹುಲಿ ತಂದು ಗಂಟು ಹಾಕಿದ್ದೆ ಅವರು. ಸರ್, ಅವರು ನನ್ನ ಕೈನ ನೋಡ್ಬಿಟ್ಟು ನೀನು ಇದ್ದಕ್ಕಿದ್ದಂಗೆ ದಿಢೀರಂತ ಎರಡನೇ ಮದುವೆ ಆಗ್ಬಿಡ್ಬೇಕು, ಹಾಗಿದ್ರೆ ಮಾತ್ರ ನಿನಗೆ ಸಂಸಾರ ಸುಖಾನ ಸಿಕ್ಕುತ್ತೆ, ಇಲ್ಲ ಅಂದ್ರೆ ನಿನ್ನ ಬದುಕು ರವ ನರಕ ಆಗುತ್ತೆ ಅಂದ್ರೆ ಸರ್. ಹಾಗಾಗಿ ಇಂದು ಮುಂದೆ ನೋಡ್ದೇನೆ ನಾನು ಎರಡನೇ ಮದುವೆ ಆಗೇ ಬಿಟ್ಟೆ. ಮಾತ್ರವಂಟ, ನೀವೇನಾದ್ರು ಹೇಳೋದಿದ್ರೆ ಕೋರ್ಟಲ್ಲಿ ಬಂದು ಹೇಳಿ, ಯು ಆರ್ ಅಂಡರ್ ಅರೆಸ್ಟ್. ಲೇ ಗುಂಡಣ, ಹುಡ್ಕಕ್ ಹೋಗ್ಬೇಡವಾ, ನಾನು ಇಲ್ಲೇ ಇದ್ದೀನಿ. ಅಲ್ಲೇ ಕಬ್ಬ ಚಿಟ್ಕೊಂಡಿದ್ದೆ. ಇದು ನನ್ನೇ ಕಣ, ಇಲ್ಲಿ ನಾನೇ ಹುಲಿ. ಧೈರ್ಯ ಬಂದು ಕೂತ್ಕೊ. ಏನಿಮೆ ನನ್ನನ್ನ ಬೇಲ್ ಮೇಲೆ ಆಚೆ ಬಿಡಿಸಿದ್ದಕ್ಕೆ ನಿನಗೆ ನನ್ನ ಕಡೆಯಿಂದ ಕೃತಜ್ಞತೆಯ ಕಣ್ಣೀರ್ ಗಂಡುಗಲಿ, ನೀನು 2 ಅಲ್ಲ 4 ಮದುವೆ ಆಗ ನಾನಿದ್ದೀನಿ. ನೀನು ಹೇಳ್ತಾ ಇರೋದ್ರೆ ನಾನು ಯಾರು? ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿ ಕೊಟ್ಟು ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟಾದ್ರೆ ಒಪ್ಪಂದದ ಕೇಸು ವಿಚ್ಛೇದನ ತಿರುಗುತ್ತೆ. ಸಾಕು ಮಾಡಲೇ ಅಲ್ಲಿ ಹೇಳೋದು ಸಾಲದು ಅಂತ ಇಲ್ಲಿ ಬೇರೆ ಒಂದು ಶುರು ಹಚ್ಕೊಂಡ. ಈಗ ನನ್ನ ವಿಷಯ ಕೋರ್ಟಿನ ಮೆಟ್ಲು ಹತ್ಬಿಟ್ಟಿದ್ಯಪ್ಪ. ತಲೆ ಕೆಡಿಸ್ಕೋಬೇಡ ಪಾಂಡ್ರಂಗ, ಕೋರ್ಟ್ ಮೆಟ್ಲು ರಿಪೇರಿ ಆಗ್ತಾ ಇದೆ. ಇಂಥ ಕೇಸ್ನೆಲ್ಲ ಬಗೆಹರಿಸೋದಕ್ಕೆ ಸಂಚಾರಿ ಕೋರ್ಟು ಮನೆ ಹತ್ರನೇ ಬರ್ತಾ ಇದೆ. ಎರಡನೇ ಮನೆ ಬಾಗಿಲಿಗೆ ಬರ್ತಾನೆ ಅಂದಮೇಲೆ ಅವ್ರು ನಂಗಂಗೆ ಒಳಗೆ ಹಾಕೊಂಡ್ಬಿಡೋದು. ಜಾಜಿ ಅವರೇ, ಈ ಲಾಯರ್ ಲಕ್ಷ್ಮಿ ನಿಮ್ ಕಡೆ ಇರುವಾಗ ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಕಾನೂನು ಹೇಗಿದ್ರು ನಿಮ್ ಕಡೆ ಇದೆ. ನೀವು ಬದುಕಿರುವಾಗ್ಲೇ ಪಾಂಡುರಂಗ ಅವರು ಇನ್ನೊಂದು ಮದುವೆ ಹೇಗಾಗ್ತಾರೆ? ಈ ಒಂದೇ ಒಂದು ಪಾಯಿಂಟ್ ಸಾಕು, ಕೋರ್ಟಲ್ಲಿ ಆರ್ಗ್ಯೂ ಮಾಡಿ ನಿಮ್ ಗಂಡನ ಕಟ್ಕಟೆಯಿಂದ ಎತ್ತಿ ಆಚೆಗೆ ಬಿಸಾಕ್ಬಿಡ್ತೀನಿ. ಯುವರ್ ಆನರ್, ಗಂಡ ಅನ್ಸ್ಕೊಂಡಿರೋ ಪ್ರಾಣಿ. ಅಬ್ಜೆಕ್ಷನ್. ಗಂಡನ ಪ್ರಾಣಿ ಅಂತ ಕರೆದ್ರೆ ಪ್ರಾಣಿ ದಯಾ ಸಂಘದವರು ಪ್ರೊಟೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಯುವರ್ ಆನರ್. ಪಾಂಡುರಂಗ ಗಂಡುಗಲ್ಲಿ ಪಲ್ಲವಿ ಅನ್ನೋ ಚಿಣಿಮಿಣಿನ ಕಟ್ಕೊಂಡಿದ್ದಾರೆ. ನೋಡಿ, ಚಿಣಿಮಿಣಿ ಪದ ಬಳಸಬಾರ್ದು, ಮಹಿಳಾ ಸಂಘದವರು ಗಲಾಟೆ ಮಾಡ್ತಾರೆ. ಮತ್ತೆ ನೀವು ಬೆಳೆಸ್ತಿರಲ್ಲ ಸರ್. ಮೊದಲನೇ ಹೆಂಡತಿ ಜಾಜಿ ಇನ್ನು ಬದುಕಿದ್ದಾರೆ ಯುವರ್ ಆನರ್. ಈಗ ಅದೇ ಸಮಸ್ಯೆ ಆಗಿರೋದು ಯುವರ್ ಆನರ್. ಪಾಂಡುರಂಗ ಅವರು ಎರಡನೇ ಮದುವೆ ಆಗಿರೋದು ಮಹಾಪರಾಧ. ಯುವರ್ ಆನರ್, ಪಲ್ಲವಿ ಅನ್ನೋ ಸಾಧ್ವಿ ಮಣಿ ಪಾಂಡುರಂಗನ ಬಾಳಲ್ಲಿ ಮೊಂಬತ್ತಿಯಾಗಿ ಬಂದಿದ್ದಾರೆ. ಅವ್ರಿಗೆ ಮೊಂಬತ್ತಿ ಫ್ಯಾಕ್ಟ್ರಿ ಇದೆಯೇನು? ಬತ್ತಿ ಇಡೋ ಫ್ಯಾಕ್ಟ್ರಿ ಇದೆ ಯುವರ್ ಆನರ್. ನೀವು ಸ್ವಲ್ಪ ಇರ್ರಿ, ನೀವು ಹೇಳಿ ಮಿಸ್ಟರ್ ಗುಂಡಣ್ಣ. ಯುವರ್ ಆನರ್, ಕರೆಂಟ್ ಹೋದಾಗ ಮೊಂಬತ್ತಿ ಬೆಳಕು ಕೊಡುತ್ತೆ. ಹಾಗೆ ಮೊದಲನೇ ಹೆಂಡತಿ ಕೈ ಕೊಟ್ಟಾಗ ಪಲ್ಲವಿ ಬೆಡ್ರೂಮ್ ಬೆಳಕಾಗಿ ಬಂದಿದ್ದಾಳೆ. ಒಂದು ಮದುವೆ ಮಾಡ್ಕೊಳ್ಳೋದೇ ರಿಸ್ಕ್ ಆಗಿರೋ ಈ ಕಾಲದಲ್ಲಿ ಎರಡು ಮದುವೆ ಬೇಕಾ? ಡಬಲ್ ಇಂಜಿನ್ ಸರ್. ಡಬಲ್ ಇಂಜಿನ್ ಅಲ್ಲ, ಎಕ್ಸ್ಟ್ರಾ ಬೋಗಿ. ಇದರಲ್ಲಿ ನಮ್ಮ ಪಾಂಡುರಂಗ ಅವ್ರದ್ದು ಏನು ತಪ್ಪಿಲ್ಲ. ಮೊದಲನೇ ಹೆಂಡತಿ ಸರಿ ಇಲ್ಲ, ಅದಕ್ಕೆ ಅವರು ಎರಡನೇ ಮದುವೆ ಮಾಡ್ಕೊಂಡಿದ್ದಾರೆ. ಜಾಜಿನ ಬಾಕ್ಸ್ ಹಾಕಿ. ಜಾಜಿ ಜಾಜಿ ಜಾಜಿ. ಏನಮ್ಮ, ನಿನ್ನ ಗಂಡ ಎರಡನೇ ಮದುವೆ ಮಾಡ್ಕೊಂಡ ಅಂತ ನೀನ್ ದೂರು ಕೊಟ್ಟಿದ್ದೀಯಾ? ಅದು ಯಾವ ತರ ಅಂತ ವಿವರಿಸ್ತಿ ಏನು? ಎಸ್ ಮೈ ಲಾರ್ಡ್, ನನ್ನ ಹಬಿ ನಂಗೆ ತುಂಬಾ ಮೋಸ ಮಾಡಿದ್ದಾರೆ. ಇದ್ದಕ್ಕಿದ್ದಾಗೆ ಎರಡನೇ ಮದುವೆ ಆಗಿ ಅವಳ ಕೈಲಿ ಸೇರ್ನ ಒದಿಸಿ ಮನೆ ತುಂಬಾ ಅಕ್ಕಿ ಚಲ್ಲಿ ಸಂಸಾರನ ಶುರು ಮಾಡ್ಬಿಟ್ಟಿದ್ದಾನೆ. That's all, ಯುವರ್ ಆನರ್. ಯುವರ್ ಆನರ್, ಜಾಜಿ ಅವ್ರನ್ನ ನಾವು ಒಂದೆರಡು ಪ್ರಶ್ನೆ ಕೇಳೋದಕ್ಕೆ ನಮಗೆ ನೀವು ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಜಾಜಿ ಜಂಬಲ್ದಿನ್ನಿ ಅವರೇ, ನೀವು ನಿಮ್ಮ ಗಂಡ ಎರಡನೇ ಮದುವೆ ಆಗಿದ್ದನ್ನ ಕಣ್ಣಾರೆ ನೋಡಿದ್ದೀರಾ? ನೋಡೋದೇನ್ ಬಂತು, ಮನೆಗೆ ಬಂದು ಸೆಟ್ಲ್ ಆಗಿದ್ದಾಳೆ. ಅಲ್ಲ, ಎರಡನೇ ಮದುವೆ ಆಗೋದಕ್ಕೆ ಕಾರಣ ಏನು ಅಂತ ಸ್ವಲ್ಪ ತಿಳಿಸ್ತೀರಾ? ಅವ್ರಿಗೆ ಗರ್ಲ್ಸ್ ಬಗ್ಗೆ ತುಂಬಾ ಖಯಾಲಿ, ಬಿಡುವಿದೆ ಅಂತ ಮ್ಯಾರೇಜ್ ಆದ್ರು. ನೀವ್ ಯಾಕೆ ಬಿಡು ಕೊಡಕ್ ಹೋದ್ರಿ? ಗುಡ್ ಪಾಯಿಂಟ್ ಯುವರ್ ಆನರ್. ಇದರಿಂದನೇ ಗೊತ್ತಾಗುತ್ತೆ ಈಕೆ ತನ್ನ ಗಂಡನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ. ಇವ್ರು ಹೇಳ್ತಿರೋದೆಲ್ಲ ಹಸಿ ಹಸಿ ಸುಳ್ಳು. ಹಾಗಿದ್ರೆ ಇದು ಹಸಿ ಹಸಿ ನಿಜನಾ? ಈ ಬೋರ್ಡು ನಿಮ್ಮ ಹತ್ರ ಹೇಗ್ ಬಂತು? ಎಕ್ಸಿಬಿಟ್ ನಂಬರ್ 1 ಯುವರ್ ಆನರ್. ಈ ಬೋರ್ಡ್ ನ ಬರ್ಸಿದ್ದು ನೀವು ತಾನೇ? ಎಸ್ ಇದನ್ನ ನಿಮ್ ಬೆಡ್ರೂಮ್ಗೆ ಹಾಕಿದ್ದು ನೀವು ತಾನೇ? ಎಸ್. ಏನು, ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡಾ? ಯಾರಿಗೆ? ಗಂಡನ್ಗೆ. ಇದು ತುಂಬಾ ವಿಚಿತ್ರ. ವೆಲ್ಕಮ್ ಬೋರ್ಡ್ ಹಾಕ್ಬೇಕು ಸರ್. ಅದ್ರಲ್ಲಿ ರಿಸ್ಕ್ ಇದೆ, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಮೈ ಲಾರ್ಡ್, ನನಗೆ ಮೂಡ್ ಇಲ್ದೇ ಇರ್ಬೇಕಾದ್ರೆ ಇವ್ರು ಬಂದು ಮೋಹನ ರಾಗ ಹಾಡೋರು, ಅದಕ್ಕೆ ನೋ ಅಡ್ಮಿಷನ್ ಬೋರ್ಡ್ ಹಾಕ್ದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಮಸ್ಕಾರ ಸರ್.
ಪಾಂಡುರಂಗಂಗೂ ಎಷ್ಟು ವರ್ಷಗಳ ಪರಿಚಯ? ಇತ್ತೀಚೆಗಷ್ಟೇ ಪರಿಚಯ. ಪಾಂಡುರಂಗನ್ ಮದುವೆಯಾದ ಉದ್ದೇಶ? ನನ್ನ ದಾಂಪತ್ಯ ದರಿದ್ರವಾಗಿದೆ. ನನ್ನ ಹೆಂಡತಿ ಜಾಜಿ ತಾಟಕಿ ತರ ತೊಂದರೆ ಕೊಡ್ತಿದ್ದಾಳೆ. ನನ್ನ ಜೊತೆ ಬಂದ್ರೆ ನಿನ್ನ ಬಂಗಾರ ತರ ನೋಡ್ಕೋತೀನಿ ಅಂದ್ರು. ಅದಕ್ಕೆ ನಾನು ಬಂದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯುವರ್ ಆನರ್, ಪಾಂಡುರಂಗ ಅವ್ರನ್ನ ಒಂದೆರಡು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಮಿಸ್ಟರ್ ಪಾಂಡುರಂಗ ಅವರೇ, ನೀವು ಪಲ್ಲವಿ ಅವ್ರನ್ನ ಮದುವೆ ಆಗೋದಿಕ್ಕೆ ಪ್ರಬಲವಾದ ಕಾರಣ ಏನು ಅಂತ ಹೇಳ್ತೀರಾ? ಅಯ್ಯೋ, ಆ ವಿಷಯ ಎಲ್ಲರಿಗೂ ಗೊತ್ತು ಅಲ್ಲ, ಚಾನಲ್ ಅವ್ರಿಗೆ ಗೊತ್ತು. ನನಗೆ ಗೊತ್ತು, ಚಾನಲ್ ಗೊತ್ತು, ಜಡ್ ಸಾಹೇಬ್ರಿಗೂ ಗೊತ್ತಾಗೋದು ಬೇಡವಾ ಹೇಳಿ? ಸರ್, ಅದು ನನ್ನ ಹೆಂಡತಿ ತರ ಬಿಹೇವ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಹೇಗೆ ಅಂತ ವಿವರಿಸ್ತೀರಾ? ಇವರ ನನಗೆ ಮದುವೆಯಾಗಿ ಇಷ್ಟು ವರ್ಷಗಳಾದವು. ನನ್ನ ಹೆಂಡತಿ ನನ್ನನ್ನು ನೋಡಿ ಒಂದೇ ಒಂದ್ಸಲ ನಕ್ಕಿದ್ದಿಲ್ಲ, ಪ್ರೀತಿಯಿಂದ ಮಾತಾಡಿದ್ದಿಲ್ಲ, ಪ್ರೀತಿಯಿಂದ ತಲೆ ಮೇಲಿಗೆ ಕೈ ಸವರಿದ್ದಿಲ್ಲ, ಒಂದು ಹಾಡಿಲ್ಲ, ನೃತ್ಯ ಇಲ್ಲ. ಅಷ್ಟೆಲ್ಲ ಯಾಕೆ ಇವರ ಇಷ್ಟು ದಿವಸ ಆಯ್ತಲ್ಲ, ಇವತ್ತಿನ ತನಕನು ದಾಟ್ ಮೈ ಪ್ರಯತ್ನ. ವೆರಿ ವೆರಿ ಸಾರಿ, ಪ್ಲೀಸ್ ಪ್ರೊಸೀಡ್. ಸರ್, ಅವಳು ಎಷ್ಟೇ ಆಗ್ಲಿ ನನ್ನ ಹೆಂಡತಿ ಅಲ್ವಾ ಸರ್? ಏನೋ ಪ್ರೀತಿಯಿಂದ ಒಂದ್ಸಲ ವಾಕಿಂಗ್ ಹೋಗೋಣ ಬಾರಿ ಅಂತ ಹಿಂಗೆ ಕೈ ಹಿಡ್ಕೊತೀನಿ ಸರ್. ಹಿಂಗೆ ಅಂದ್ಬಿಡ್ತಾಳೆ ಸರ್. ಮನೆಯಲ್ಲಿ ಯಾರು ಇರಲ್ಲ. ಏನೋ ಉಪ್ಪು ಖಾರ ಹುಳಿ ತಿಂದ ದೇಹ ತಪ್ಕೋಬೇಕು ಅಂತ ಹಿಂಗೆ ತಪ್ಕೊಳ್ಳೋಕ್ಕಿಂತ ಹೋಗ್ತೀನಿ ಹಿಂಗೆ ಅಂದ್ಬಿಡ್ತಾಳೆ. ಸಾಕೋಬಿಡಿ. ಟೋಟಲ್ ಆಗಿ ಹೆಂಡತಿ ಕರ್ತವ್ಯಗಳನ್ನ ಆಕೆ ನಿಭಾಯಿಸ್ತಾ ಇಲ್ಲ ಅಂತ ನಿಮ್ಮ ಆರೋಪ. ಒಂದು ಫೈನ್ ಫ್ರೈಡೆ ಮಠ ಮಧ್ಯಾಹ್ನ ಶಂಕರ ಶಾಸ್ತ್ರಿಗಳನ್ನು ಸಂಪರ್ಕ ಮಾಡಿದೆ ಸರ್. ಅವ್ರು ನನ್ನ ಕೈ ರೇಖೆಗಳನ್ನ ನೋಡ್ತಿದ್ದಾಗೆ ನಿನಗೆ ಎರಡನೇ ಮದುವೆ ಯೋಗ ಇದೆ, ಕಣ್ಣು ಮುಚ್ಕೊಂಡು ಹಿಂದೆ ಮುಂದೆ ನೋಡಿದ್ರೆ ಮದುವೆ ಆಗು ಅಂದ್ಬಿಟ್ರು. ನಾನು ಆಗೇ ಬಿಟ್ಟೆ ಸರ್. ಇವರ ಶಾಸ್ತ್ರ ಸುಳ್ಳಾದ್ರೆ ಪಂಚಾಂಗ ಸುಳ್ಳಾದಾಗೆ, ಪಂಚಾಂಗ ಸುಳ್ಳಾದ್ರೆ ಗ್ರಹಗತಿಗಳು ಸುಳ್ಳಾದಾಗೆ. ನಾವು ಭಾರತೀಯ ಸಂಪ್ರದಾಯವನ್ನ ಗೌರವಿಸ್ತೀವಿ, ನಂಬ್ತೀವಿ. ಇದನ್ನೆಲ್ಲ ತಾವು ಉದಾರವಾಗಿ ಪರಿಗಣಿಸಿ ನೂತನ ವಧುವರನ್ನ ಆಶೀರ್ವದಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇದು ತುಂಬಾ ಕಾಂಪ್ಲಿಕೇಟೆಡ್ ಕೇಸು. ಒಂದ್ ಕಡೆ ಹಳೆ ಹೆಂಡತಿ, ಒಂದ್ ಕಡೆ ಹೊಸ ಹೆಂಡತಿ. ನಾವು ಒಬ್ಬ ವೀಕ್ಷಣಾಧಿಕಾರಿಗಳನ್ನ ನೇಮಿಸ್ತಾ ಇದ್ದೀವಿ. ಆತ ನಿಮ್ಮನೆಗೆ ಬಂದು ಸ್ಟಡಿ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ. ಅಲ್ಲಿಯವರೆಗೆ ದ ಕೋರ್ಟ್ ಈಸ್ ಅಡ್ಜರ್ನ್. ಏನು ಯಜಮಾನ್ರೆ, ನಂಗಿಂತ ಪಲ್ಲವಿ ಏನ್ ಮಹಾ ಚೆನ್ನಾಗಿದ್ದಾಳೆ. ಏನೇ ನಿಮ್ಮ ಮಾತಿನರ್ಥ? ಅವ್ಳ ಜಾಗಕ್ಕೆ ನನ್ನೇ ತಂದ್ಕೋಬೋದಿತ್ತಲ್ಲ ಅಂತ. ತಡ್ಕಳೆ, ಈ ಕೇಸ್ ಒಂದು ನನ್ನ ಕಡೆ ಆಗ್ಬಿಡ್ಲೆ. ಮುಂದೇನ್ ಮಾಡ್ತೀರಾ? ಆ ಲಾಯರ್ ಗುಂಡಣ್ಣ ನನಗೆಲ್ಲ ಹೇಳ್ಕೊಟ್ಟಿದ್ದಾನೆ. ಆ ವೀಕ್ಷಣಾಧಿಕಾರಿ ಮನೆಗೆ ಬಂದಾಗ ನಾನು ಆ ಜಾಜಿ ಜಂಬಲ್ ದಿನ್ನಿ ಜೊತೆ ಪ್ರೀತಿಯಿಂದ ವರ್ತಿಸ್ಬೇಕಂತೆ. ಕೇಸ್ ಏನಾದ್ರೂ ನನ್ನ ಕಡೆ ಆಗ್ಬಿಡ್ತು ಅಂದ್ರೆ ಎಂದು ಮುಂದೆ ನೋಡ್ದೇನೆ ನಿನ್ನೂ ಕಟ್ಕೊಂಡ್ಬಿಡದೆ. ರಾಜವ್ರೆ, ನೀವು ನಿಮ್ ಗಂಡನ್ನ ಸರಿಯಾಗಿ ಪ್ರೀತಿ ಮಾಡ್ತಿಲ್ಲ ಅಂತ ಕೋರ್ಟಲ್ಲಿ ಪ್ರಸ್ತಾಪ ಆಗಿದೆ. ಇದು ನನಗೆ ಗೊತ್ತು, ಆದ್ರೆ ಇದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳಾಗ್ಬೇಕಾದ್ರೆ ವೀಕ್ಷಣಾಧಿಕಾರಿ ಮನೆಗೆ ಬಂದಾಗ ನೀವು ನಿಮ್ ಗಂಡನ್ನ ಸರಿಯಾಗಿ ನೋಡ್ಕೋಬೇಕು, ಪ್ರೀತಿ ಮಾಡ್ಬೇಕು. ಆವಾಗ ಕೇಸ್ ನಮ್ ಕಡೆ ಆಗತ್ತೆ. ಯಾರಿದ್ದಾರೆ ಮನೆಯಲ್ಲಿ? ನಾನು ವೀಕ್ಷಣಾಧಿಕಾರಿ ಗೋವಿಂದ ರಾಜು. ನಿಮ್ಮನ್ನು ಬಿಟ್ಟರೆ ಮನೇಲಿ ಬೇರೆ ಯಾರಿದ್ದಾರೆ? ನಾನು ಪಲ್ಲು ಅಂತ, ಈ ಮನೆ ಮಗಳು. ನಾನು ಚಂಪಾ. ತುಂಬಾ ಚೆನ್ನಾಗಿದ್ದೀರಾ. ಪಾಂಡುರಂಗ ಅವ್ರಿಗೆ ಏನಾಗ್ಬೇಕು? ಅವರು ನಮ್ಮ ಯಜಮಾನ್ರು. ಅಂದ್ರೆ ವೈಫು. ಅಪ್ಲಿಕೇಶನ್ ಹಾಕಿದೀನಿ, ಆದ್ರೆ ಅವ್ರಿನ್ನೂ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಅಯ್ಯೋ, ನೀವ್ ಯಾರು ಅಂತ ಸರಿಯಾಗಿ ಹೇಳ್ರಿ. ಅವಳು ಈ ಮನೆ ಕೆಲಸದವಳು. ನಾನು ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಕೂಲ್ ಕೂಲ್. ಸುಂದರವಾಗಿರೋರು ಯಾವತ್ತು ಕೋಪ ಮಾಡ್ಕೋಬಾರ್ದು. ನಾನೆಲ್ಲಿ ಕೋಪ ಮಾಡ್ಕೊಂಡಿದ್ದೀನಿ? ನಾನು ಹೇಳಿದ್ದೆ ಇವ್ರಿಗೆ. ಯಾರಿವರು? ತುಂಬಾ ಸುಂದರವಾಗಿದ್ದಾರೆ. ನೀವೇನಾಗ್ಬೇಕು? ನಾನು ಪಾಂಡುರಂಗ ಅವ್ರಿಗೆ ಒರಿಜಿನಲ್ ವೈಫ್. ಅಂದ್ರೆ ಅಂದ್ರೆ ಈ ಮನೆಯಲ್ಲಿ ಡೂಪ್ಲಿಕೇಟ್ ವೈಫ್ ಒಬ್ರು ಇದಾರ? ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಪಲ್ಲವಿ, ಕಮ್ ಹಿಯರ್. ಇವಳೆ ಪಲ್ಲವಿ ನನ್ನ ಲೈಫ್ ನ ಕಿಲ್ ಮಾಡಕ್ ಬಂದಿರೋಳು. ನೋಡಿ, ಪಾಂಡುರಂಗ ಅವರು ನನ್ನನ್ನ ಇಷ್ಟಪಟ್ರು, ಅದಕ್ಕೆ ನಾನು ಅವ್ರನ್ನ ಮದ್ವೆ ಆದೆ. ಈ ಚಂಪು ಯಾರನ್ನ ಯಜಮಾನ್ರು ಅಂತ ಹೇಳ್ತಾ ಇರೋದು? ನನ್ನ ಅಭಿನಯ. ಇವ್ರಿಗೆ ಮೊದ್ಲಿಂದ ಹಾಕಿ ಕರೆದು ಅಭ್ಯಾಸ ಆಗೋದು. ಓಹೋ, ಹಾಗಾದ್ರೆ 3 ಕ್ಲೈಮ್ ಮಾಡ್ತಾ ಇದೀರ ಅಂತ ಅರ್ಥ. ಆದ್ರೆ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಒರಿಜಿನಲ್ ತಾಳಿ ಇರೋದು ನನ್ನ ಹತ್ರ ಮಾತ್ರ. ಇರ್ಲಿ, ನಾನು 3 ದಿನ ಇಲ್ಲೇ ಇದ್ದು ಸ್ಟಡಿ ಮಾಡ್ತೀನಿ. ಆಗ ಗೊತ್ತಾಗುತ್ತೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟು ಅಂತ. ಡಾರ್ಲಿಂಗ್, ನೀವು ಹಾಗೆಲ್ಲ ನೋಡ್ಬೇಡಿ, ನನಗೆ ನಾಚಿಕೆ ಆಗುತ್ತೆ. My dear lovely hubby. You say lovely? Yes, you're my bouncing boy. ಅಭಿ, ಬನ್ನಿ, ನಿಮ್ಗೆ ಕುಲ್ಫಿ ಐಸ್ ಕ್ರೀಮ್ ಕೊಡಿಸ್ತೀನಿ. ನೀವು ಬನ್ನಿ, ನಿಮ್ಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿಸ್ತೀನಿ. ಅಭಿ, ನಿಮ್ಗೆ ಸ್ಟ್ರಾಬೆರಿ ಸಿಂದ್ರೆ ಇಷ್ಟ ಅಲ್ವಾ? ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಡಾರ್ಲಿಂಗ್, ನಿಮ್ಗೆ ಪಿಸ್ತಾ ಐಸ್ ಕ್ರೀಮ್ ಕೊಡಿಸ್ತೀನಿ. ಅಯ್ಯೋ, ನೀವಿಬ್ರು ನನಗೆ ಐಸ್ ಕ್ರೀಮ್ ಕೊಡಿಸಿ ಬರೀ ತಣ್ಣಗೆ ಮಾಡೋದ್ರಲ್ಲೇ ಇದ್ರಲ್ರೇ. ಏನು ಯಜಮಾನ್ರೆ, ಈ ಕೆನೆ ಕಾಫಿ ಕೊಡಿರಿ, ನೀವು ಬಿಸಿ ಆಗ್ತೀರಾ?
ಯಾರು ಯಾರು ಈ ಹೂವಿನ ಚೆಂಡನ್ನ ಎತ್ತವರು? ಹಬಿ ನಾನೇ. ಪಾಂಡುರಂಗ ಅವರೇ, ಇದು ಅನ್ಯಾಯ. ನನ್ನನ್ನ ಮದ್ವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡ್ಬಂದು ಈಗ ಹಳೆ ಹೆಂಡತಿ ಜೊತೆ ಚಂಡಾಟ ಆಡ್ತಿದ್ದೀರಲ್ಲ, ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಬನ್ನಿ ನನ್ನ ಜೊತೆನೂ ಚಂಡಾಟ ಆಡಿ. ಹಬಿ ಡಿಯರ್. ಇಲ್ಲಿ ಆಟ ಆಡಿ ಮೊದಲು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ನಿನ್ ಜೊತೆ ಬಂದು ಆಟ ಆಡ್ತೀನಿ. ನ್ಯೂ ಬಾಲ್ ಇಸ್ ಕಮಿಂಗ್. ನನಗೆ ಈ ದೃಶ್ಯ ನೋಡಕ್ ಆಗ್ತಾ ಇಲ್ಲ. ನನಗೂ ಅಷ್ಟೇ ನೋಡಕ್ ಆಗ್ತಿಲ್ಲ. ಸರಿ, ನೀವ್ಯಾಕೆ ಇನ್ನೂ ಮದುವೆ ಆಗಿಲ್ಲ? ಅವತ್ತೇ ಹೇಳಿದ್ನಲ್ಲ, ಅಪ್ಲಿಕೇಶನ್ ಹಾಕಿದೀನಿ, ನೀನು ಸಿಕ್ಕಿಲ್ಲ. ನಾನು ಅಷ್ಟೇ ಟ್ರೈ ಮಾಡ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಪಾಂಡುರಂಗನ ಮೊದಲನೇ ಹೆಂಡತಿ ಜಾಜಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅಂತ ನಮಗೆ ರಿಪೋರ್ಟ್ ಬಂದಿದೆ. ಇದರಲ್ಲಿ ಹುರುಳಿಲ್ಲ ಇವರನ್ನಾರು. ಮನೆಯಲ್ಲಿ ಸೌಹಾರ್ದಯುತವಾದ ಸಂಬಂಧ ಇದೆ ಅಂತ ನಮ್ಮ ವೀಕ್ಷಣಾಧಿಕಾರಿ ಹೇಳಿದಾರಲ್ಲ. ಜಾಜಿಯವ್ರು ಚೆನ್ನಾಗಿ ನೋಡ್ಕೊಂಡಿದ್ರೆ ಪಾಂಡುರಂಗ ಅವರು ಎರಡನೇ ಮದುವೆ ಯಾಕಾಗ್ತಾ ಇದ್ರು ಇವರನ್ನಾರ್? ಅಂದ್ರೆ ನೀವ್ ಹೇಳಕ್ ಕೊಟ್ಟಿರೋದು ಏನು? ಇವರನ್ನಾರ್ ಶಾಸ್ತ್ರಿಗಳು ನಮ್ಮ ಪಾಂಡುರಂಗ ಅವ್ರ ಕೈ ನೋಡಿದ ತಕ್ಷಣ ಹೇಳಿದ್ರು, ನೀವು ಜಾಜಿ ಅವ್ರನ್ನ ಮದುವೆ ಆದ ತಕ್ಷಣ ನಿಮ್ಮ ಕೈಯಲ್ಲಿರೋ ರೇಖೆಗಳೆಲ್ಲ ಶರೀರದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಸೇರ್ಕೊಂಡಿದೆ, ಅದು ಮತ್ತೆ ಬಂದು ಕೈ ಮೇಲೆ ಒಂದಾಗ್ಬೇಕು ಅಂದ್ರೆ ನೀವು ಎರಡನೇ ಮದುವೆ ಆಗ್ಬೇಕು ಅಂತ. ಅದೇ ರೀತಿ ಇವರು ಎರಡನೇ ಮದುವೆ ಆಗ್ಬಿಟ್ಟು. ಆದರೆ ಈ ಗೆರೆಗಳ ಮೇಲೆ, ಹಸ್ತ ಸಾಮುದ್ರಿಕೆಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಆದ್ರೆ ಇವತ್ತು ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಎಲ್ಲ ಇದನ್ನ ನಂಬ್ತಾರೆ ಇವರನ್ನ. ಚುನಾವಣೆಯಲ್ಲಿ ಗೆದ್ರೆ ಪೂಜೆ ಮಾಡಿನೇ ಕುರ್ಚಿ ಮೇಲೆ ಕೂತ್ಕೊಳ್ಳೋದು. ಅಷ್ಟೇ ಅಲ್ಲ ಇವರನ್ನ, ರಾಹುಕಾಲ ಕಳ್ಕೊಂಡೆ ಪ್ರಮಾಣ ವಚನ ಸ್ವೀಕರಿಸೋದು. ಶಾಸ್ತ್ರಿಗಳನ್ನ ಬಾಸ್ಕ್ ಹಾಕಿ. ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ, ನಮಸ್ಕಾರ ದೇವರು. ನೀವು ಪಾಂಡುರಂಗನಿಗೆ ಎರಡನೇ ಮದುವೆ ಮಾಡ್ಕೊಳ್ಳಕ್ಕೆ ತಾಕೀತ್ ಮಾಡಿದ್ರ? ಅವನ ಕೈ ರೇಖೆ ನೋಡಿದಾಗ ಅವ್ನಿಗೆ ಏನಾದ್ರೂ ಸಂತೋಷ ಸಿಗ್ಬೇಕು ಅಂದ್ರೆ ಎರಡನೇ ಮದುವೆ ಸೂಕ್ತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಒಬ್ಬ ಹೆಂಡತಿ ಗೊತ್ತಿರುವಾಗ ಇನ್ನೊಬ್ಬಳನ್ನು ಕಟ್ಕೊಳ್ಳೋದು ಅಪರಾಧ ಆಗುತ್ತೆ. ನಿಮ್ ಸೋದರ ಮಾವನ್ ಕೇಸು ಸರ್. ಆದ್ರೆ ಅವ್ರಿಗೆ ಶಿಕ್ಷೆ ಆಗಿದೆ, ಸುಮ್ಮನೆ ಈಚೆಲ್ಲ ಇದ್ದಾರೆ. ನಾವು ಶಾಸ್ತ್ರಿಗಳು ಶಾಸ್ತ್ರನೇ ನಂಬಿರೋರು. ಯಾವನ್ಗೂ ಒಬ್ಬನಿಗೆ ಶನಿಮಹಾತ್ಮನ ದೇವಸ್ಥಾನ ಹಿಮಾಲಯದ ತುಟ್ಟ ತುದಿ ಮೇಲೆ ಕಟ್ಟು ಅಂತ ಹೇಳ್ತೀವಿ. ಕಟ್ಟೋದು ಬಿಡೋದು ಅವನಿಗೆ ಸೇರಿದ್ದು. ಅಂದ್ರೆ ಇದರಲ್ಲಿ ನಿಮ್ದೇನು ಪಾತ್ರ ಇಲ್ಲ ಅಂತ ಹೇಳ್ತೀರಾ? ಅಯ್ಯೋ ಖಂಡಿತ ಇಲ್ಲ ದೇವ್ರು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಶಾಂತಿ ಮಾಡಿಸಿ ಈ ಶಾಂತಿ ಮಾಡಿಸಿ ಅಂತ ನಾವು ಹೇಳ್ತೀವಿ ಹೊಟ್ಟೆಪಾಡಿಗೆ. ಅದನ್ನ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. That's all, Your Honor. ಕಡೆಯದಾಗಿ ನೀವು ಹೇಳೋದೇನಾದ್ರೂ ಇದೆಯಾ ಮಿಸ್ಟರ್ ಪಾಂಡುರಂಗ? ಇವರಾದ ಈ ಪೊಲೀಸರು ವಿನಾಕಾರಣ ನನ್ನ ಹೇಳ್ಕೊಂಡ್ ಬಂದಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ನನಗೂ ಪಲ್ಲವಿಗೂ ಮದುವೆನೇ ಆಗಿಲ್ಲ. ನೀವು ಎರಡನೇ ಮದುವೆ ಆಗಿದ್ದಕ್ಕೇನೆ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಿರೋದು. ಅಲ್ಲ, ನಾವಿಬ್ರು ಮದುವೆ ಆಗಿದ್ದೀವಿ ಅನ್ನೋದಕ್ಕೆ ಏನಪ್ಪ ಇದೆ ದಾಖಲೆ? ದಾಖಲೆಗಳೇ ಇಲ್ವಾ? ಇಲ್ಲ ಇವರಾನರ್, ನನ್ನ ಹೆಂಡತಿ ಪ್ರೀತಿ ನನಗೆ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ನಾನು ಪಲ್ಲವಿನ ಮದುವೆ ಆಗಿದ್ದೀನಿ ಅಂತ ಒಂದು ಪಟ್ಟಿ ಕಡ್ದೆ ನೋಡಿ ನನ್ನ ಹೆಂಡತಿ ಹಂಗಂಗೆ ಅದ್ರೋಗ್ಬಿಟ್ರು. ಹೌದು ಯುವರ್ ಆನರ್, ಪಾಂಡುರಂಗ ಅವ್ರು ಹೇಳ್ತಿರೋದು ನಿಜ. ನನಗೂ ಪಾಂಡುರಂಗ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಾನು ಅವ್ರ ಹೆಂಡತಿನೂ ಅಲ್ಲ, ಅವ್ರು ನನ್ನ ಗಂಡನೂ ಅಲ್ಲ. ಇದೆಲ್ಲ ನಾಟಕ. ಏನ್ರಿ ಇದು ಹುಡುಗಾಟನ? ಇಂಥ ನಾಟಕಗಳು ನೋಡಕ್ಕೆ ಸಂಚಾರಿ ಕೋರ್ಟ್ನ ಮನೆ ಕರೆಸೋದ? ಇಂಥ ದರಿದ್ರ ಐಡಿಯಾಗಳು ಕೊಟ್ಟಿದ್ದು ಯಾರೇ ಅದು? ಮತ್ತಿನ್ಯಾರ ಸರ್, ಈ ನಮ್ಮ ಫಲ ಲಾಯರ್ ಗುಂಡಣ್ಣ. ನಿಮಗೂ ನಿಮ್ಮ ಗುಂಡಣ್ಣನಿಗೂ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಇದರಿಂದ ರುಜುವಾತಾಗಿದೆ. ಅನಗತ್ಯವಾಗಿ ಕೋರ್ಟನ್ನ ಮನೆ ಕರೆಸ್ಕೊಂಡು ಮಿಸ್ಗೈಡ್ ಮಾಡಿದ್ದಕ್ಕೆ ನಿಮ್ಮಿಬ್ಬರಿಗೂ ತಲಾ 10,000 ರೂಪಾಯಿ ಜುಲ್ಮಾನೆಯನ್ನ ವಿಧಿಸಲಾಗಿದೆ.